energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel and the batch 𝐒𝐻𝐃𝐈𝐀. So we are in lecture number 6 and the chapter is matter in our surroundings. Today's topic is evaporation. In the previous class, we learned about how temperature and pressure affects on the state of change of matter from one form to another physical form. Right? We learned about what is fusion, condensation, freezing, and then followed by liquefaction, and also sublimation, deposition, vaporization, and everything. So in the vaporization, we learned that there will be a particular temperature at which liquid starts boiling, and that's when you can see the state change from liquid to gaseous state. But what if the same state change happens below its boiling point? So let's focus on today's topic. The same I'm going to explain. We are going to learn what exactly the process of evaporation is, factors which affects the process of evaporation, and also actual difference between boiling point and evaporation. So evaporation anta helidre yenu another first question. So state change agutte illi liquid gas agi, but not at the boiling point, right? A temperature below any temperature below its boiling point. ಇಂತಹ ಸ್ಟೇಟ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಕಾಲ್ ಇಟ್ ಪ್ರಾಸೆಸ್ ಆಸ್ ಎವಾಪರೇಷನ್. ಸೊ ಇಟ್ ಈಸ್ ಅ ಸ್ಟೇಟ್ ಚೇಂಜ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಎಟ್ ಎನಿ ಟೆಂಪರೇಚರ್ ಬಿಲೋ ದಿ ಬಾಯ್ಲಿಂಗ್ ಪಾಯಿಂಟ್. ಹೇಗೆ ಅದನ್ನ ಎಲ್ಲಿ ಆಗುತ್ತೆ ಈ ಫಿನಾಮಿನನ್ ಇವಾಪರೇಷನ್ ಎಲ್ಲಾಗುತ್ತೆ? ಬಲ್ಕಲ್ಲಿ ಆಗುತ್ತಾ, ಸರ್ಫೇಸಲ್ಲಿ ಆಗುತ್ತಾ ಅಂತ ಹೇಳಿ ನಿಮಗೆ ಒಂದು ಕ್ವೆಶನ್ ಇದ್ರೆ ದ ಆನ್ಸರ್ ಇಸ್ ಸರ್ಫೇಸ್. ಈ ಸರ್ಫೇಸ್ ಅಲ್ಲಿರುವಂತಹ ಮಾಲಿಕ್ಯೂಲ್ಸ್ಗಳಿಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಕ್ವಲ್ ಆಗಿ ಎಲ್ಲ ಡೈರೆಕ್ಷನ್ ಇಂದ ಬ್ಯಾಲೆನ್ಸ್ಡ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದ ಮಾಲಿಕ್ಯೂಲ್ ಇನ್ ದ ಬಲ್ಕ್. ಬಲ್ಕ್ ಅಲ್ಲಿ ಒಂದು ಮಾಲಿಕ್ಯೂಲ್ ಇದೆ ಅಂತ ಹೇಳಿದ್ರೆ ಈ ಮಾಲಿಕ್ಯೂಲಿಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಪುಲ್ ಎಲ್ಲ ಕಡೆಯಿಂದನೂ ಇರುತ್ತೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಡೈರೆಕ್ಷನ್ ಇಂದ. ಸೊ ಇದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದೇ ನೀವು ಸರ್ಫೇಸ್ ಮಾಲಿಕ್ಯೂಲ್ಸ್ನ ಕನ್ಸಿಡರ್ ಮಾಡಿದ್ರೆ ದೇ ಹ್ಯಾವ್ ಸೈಡ್ ವೇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ and downward pull irutte, but at the same time ಒಂದು ಕಡೆ force is not balanced, upward force ಅದು balanced ಅಲ್ಲ. ಸೊ ಈ ಮಾಲಿಕ್ಯೂಲ್ಸ್ ಗಳಿಗೆ ಸ್ವಲ್ಪ ಬಿಗಿತ ಕಡಿಮೆ ಇರುತ್ತೆ, ಟೈಟ್ನೆಸ್ ವಿಲ್ ಬಿ ಲೆಸ್ಸರ್ ಆ ಸರ್ಫೇಸ್ ಮಾಲಿಕ್ಯೂಲ್ಸ್ ಗಳಿಗೆ. ಸೊ ಅವುಗಳಿಗೆ ಕೈನೆಟಿಕ್ ಎನರ್ಜಿ ಅಥವಾ ಎನರ್ಜಿ ಫಾರ್ ದ ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ರೆಸ್ಟ್ ಆಫ್ ದ ಮಾಲಿಕ್ಯೂಲ್ಸ್. ಸೊ ಸರ್ಫೇಸ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಆಲ್ವೇಸ್ a good amount of kinetic energy compared to the molecules which are present below the first layer or maybe in the bulk. So they always have this tendency of getting into the atmosphere as gaseous particles. ಅವುಗಳು gaseous particles ಆಗಿ ಅಟ್ಮಾಸ್ಫಿಯರ್ಗೆ ಹೊರಟೋಗ್ಬೇಕು ಅಂತ ಹೇಳೋ ಟೆಂಡೆನ್ಸಿ ಯಾವಾಗಲೂ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಬೇಕು? ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಕೆಳಗಡೆ ಅದನ್ನು ಓವರ್ಕಮ್ ಮಾಡಬೇಕು. ಸೊ ಇಫ್ ದೀಸ್ ಮಾಲಿಕ್ಯೂಲ್ ಸೇ ದ್ಯಾಟ್ ದಿಸ್ ಇಸ್ ಅ ಸರ್ಫೇಸ್ ಮಾಲಿಕ್ಯೂಲ್, ಇದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎರಡು ಕಡೆಯಿಂದನೂ ಇರುತ್ತೆ ಅಲ್ವಾ, ಕೆಳಗಡೆ ಕೂಡ ಇರುತ್ತೆ. ಆ್ಯಂಡ್ ದಿಸ್ ಮಾಲಿಕ್ಯೂಲ್ ಇಫ್ ಇಟ್ ವಾಂಟ್ಸ್ ಟು ಗೆಟ್ ಇನ್ ಟು ದ ಗೇಷಿಯಸ್ ಸ್ಟೇಟ್, ದೆನ್ ಇಟ್ ಹ್ಯಾಸ್ ಟು ಓವರ್ಕಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವಾಗ ಏನು ಮಾಡುತ್ತೆ ಈ ಸರ್ಫೇಸ್ ಮಾಲಿಕ್ಯೂಲ್ಸ್ಗಳು? ಟೆಂಪ್ರೇಚರನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಎಲ್ಲಿ? ಸರೌಂಡಿಂಗ್ಸ್ನಲ್ಲಿ. ಮೇ ಬಿ ಬೀಕರ್ದು ಟೆಂಪ್ರೇಚರ್ನ ಅಬ್ಸಾರ್ಬ್ ಮಾಡ್ಬೋದು, ಆರ್ ಈ ಅಟ್ಮಾಸ್ಫಿಯರ್ದು ಟೆಂಪ್ರೇಚರನ್ನು ಅಬ್ಸಾರ್ಬ್ ಮಾಡಿಕೊಂಡು ಸರ್ಫೇಸ್ ಮಾಲಿಕ್ಯೂಲ್ಸ್ಗಳು ಟ್ರೈ ಟು ಓವರ್ಕಮ್ ದ್ಯಾಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಗೆಟ್ಸ್ ಇನ್ ಟು ದ ಗೇಷಿಯಸ್ ಸ್ಟೇಟ್. ದಿಸ್ ಹ್ಯಾಪನ್ಸ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್. ಇಟ್ ಮೀನ್ಸ್ ದ್ಯಾಟ್ ಯು ಆರ್ ನಾಟ್ ರೇಸಿಂಗ್ ದ ಟೆಂಪ್ರೇಚರ್. ಓಕೆ, ಈವನ್ ಅಟ್ ರೂಮ್ ಟೆಂಪ್ರೇಚರ್ ಆಲ್ಸೋ ಇವಾಪರೇಷನ್ ಹ್ಯಾಪನ್ಸ್. ಹೇಗೆ? ನೀವೊಂದು ಬಕೆಟ್ನಲ್ಲಿ ನೀರನ್ನು ಸನ್ಲೈಟ್ನಲ್ಲಾದರೂ ಇಡಿ ಅಥವಾ ಸನ್ಶೇಡಲ್ಲಿ, ಇಲ್ಲ ನಿಮಗೆ ಮನೆಯಲ್ಲಿ ಸನ್ಶೇಡ್ ಇಲ್ಲ ಅಂತ ಹೇಳಿದ್ರೆ ನೆರಳಲ್ಲಾದರೂ ಇಡಿ. ವಿಲ್ ದ ಕ್ವಾಂಟಿಟಿ ಆಫ್ ವಾಟರ್ ವಿಲ್ ಬಿ ಸೇಮ್ ಆಫ್ಟರ್ ಮೇ ಬಿ 15 days or 20 days? ಅಬ್ಸರ್ವ್ ಮಾಡಿ ನೀವು. ಯಾತಕ್ಕೋಸ್ಕರ ಅಲ್ಲಿ ಇವಾಪರೇಷನ್ ಆಯಿತು? there are certain fraction of surface molecules got into the atmosphere as gaseous molecules ಅಲ್ವಾ. ಯಾಕೆ? ಬಿಕಾಸ್ ಇವಾಪರೇಷನ್ ಹ್ಯಾಪನ್ಸ್ ಎಟ್ ಎನಿ ಟೆಂಪ್ರೇಚರ್. ಯಾವುದೇ ಟೆಂಪ್ರೇಚರ್ನಲ್ಲೂ ಕೂಡ ಇವಾಪರೇಷನ್ ಆಗೇ ಆಗುತ್ತೆ. Okay, so this is the explanation part of evaporation. Textbook alni for 2 marks they'll ask what is evaporation. So you can write this statement. It is a phenomenon where liquid changes into vapor or gaseous particle at any temperature below
ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ನೀವು ಕನ್ಕ್ಲೂಡ್ ಮಾಡ್ಬೋದು ಆನ್ಸರನ್ನು. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಪಾರ್ಟ್ ನಾನು ಇಲ್ಲಿ ಬರ್ತಿದ್ದೀನಿ. ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ have this tendency to come out of the surface and become a part of atmosphere or get into a vapor state or gaseous state. For this, they need energy, and this energy is absorbed from the surroundings. ಹಾಗಾಗಿ ಸಿನ್ಸ್ ಸರೌಂಡಿಂಗ್ಸ್ ಇದು ಎನರ್ಜಿನ ಇದು ಅಬ್ಸಾರ್ಬ್ ಮಾಡಬೇಕಾದ್ರೆ ಸರೌಂಡಿಂಗ್ಸ್ ಟೆಂಪರೇಚರ್ ಡೌನ್ ಆಗುತ್ತೆ, and this evaporation phenomenon always causes cooling effect because it absorbs energy. Very simple experiment. The example which I am giving right now is not a part of evaporation. Cooling effect ಬಗ್ಗೆ ಮಾತಾಡ್ಲಿಕ್ಕಷ್ಟೇ. ಓಕೆ, ಸೇ ದ್ಯಾಟ್ ನೀವು ನಿಮ್ಮ ಪಾಮ್ನಲ್ಲಿ ಅಥವಾ ಅಂಗೈನಲ್ಲಿ ಒಂದು ಐಸ್ ಕ್ಯೂಬ್ಸನ್ನು ಹಿಡ್ಕೋತೀರ ಅನ್ಕೊಳ್ಳಿ. ಐಸ್ ಕ್ಯೂಬ್ ಇಟ್ಟ ಜಾಗದಲ್ಲಿ ಅಥವಾ ಪಾಮ್ ಇಡೀ ಏರಿಯಾದಲ್ಲಿ ಆಫ್ಟರ್ ಸಮ್ ಟೈಮ್ ಯು ಫೀಲ್ ಚಿಲ್ಲಿಂಗ್, ಒಂಥರ ಚಿಲ್ಲಿಂಗ್ ಇಫೆಕ್ಟ್ ಅಥವಾ ಕೂಲ್ ಆಗಿರುವಂತಹ ಒಂದು ಫೀಲ್ ನಿಮ್ಗೆ ಸಿಗುತ್ತಲ್ಲ. ಯಾಕೆ? ಬಿಕಾಸ್ ಯು ಹೋಲ್ಡ್ ಐಸ್ ಅಂತ ಹೇಳಿನ, ಅಥವಾ ಐಸ್ ಮಾಲಿಕ್ಯೂಲ್ಸ್ಗಳು ಮೆಲ್ಟ್ ಆಗಿ ವಾಟರ್ ಆಗಿ ಕನ್ವರ್ಟ್ ಆಗಲಿಕ್ಕೆ ನಿಮ್ಮ ಪಾಮಿದು ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ತು ಅಂತ ಹೇಳಿನ. ಈಸಂಟ್ ದಟ್ ದ ಸೆಕೆಂಡ್ ರೀಸನ್? ಸೊ ಅವಾಗ ಕೂಲಿಂಗ್ ಎಫೆಕ್ಟ್ ನಿಮ್ಮ ಕೈಯಲ್ಲಿ ಯಾಕೆ ಬಂತು? ಬಿಕಾಸ್ ನಿಮ್ಮ ಕೈಯಲ್ಲಿ ಬಾಡಿ ಟೆಂಪ್ರೇಚರ್ ಏನಿದೆ ಆ ಟೆಂಪ್ರೇಚರನ್ನು ಐಸ್ ಪಾರ್ಟಿಕಲ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ನಿಮ್ಮ ಕೈದು. ದಟ್ ಈಸ್ ವೈ ಯು ಫೀಲ್ ಕೂಲ್ ಆರ್ ಚಿಲ್ಡ್ ಇಫೆಕ್ಟ್ ಆರ್ ಚಿಲ್ಡ್ ಫೀಲ್ ಆನ್ ಯೋರ್ ಪಾಮ್. ಕರೆಕ್ಟ್? ಸೊ ಇದೇ ಥರ ಇವಾಪ್ರೇಷನ್ ಕೂಡ ಯಾವಾಗೆಲ್ಲ ಆಗುತ್ತೆ, ಆ ಮಾಲಿಕ್ಯೂಲ್ಸ್ಗಳು ಯಾವಾಗೆಲ್ಲ ಗ್ಯಾಷಿಯಸ್ ಸ್ಟೇಟ್ ಆಗಿ ಇವಾಪ್ರೇಟ್ ಆಗಬೇಕು, ದೇ ಆಲ್ವೇಸ್ ಟ್ರೈ ಟು ಅಬ್ಸಾರ್ಬ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್, causing cooling effect in that surrounding area. Okay, so I hope the explanation part was clear. Yell nodtira day to day's life ಅಲ್ಲಿ evaporation you can see everywhere this evaporation process. Sea water evaporate agi, cloud form agi, ಮತ್ತೆ precipitate ಅಥವಾ ಮಳೆ ಆಗಿ ಬರುವಂಥದ್ದು is a huge phenomenon of evaporation. ಸಾಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ತಯಾರಿ ಮಾಡ್ಕೊಳ್ಬೇಕಾದ್ರೆ ಸೀ ವಾಟರನ್ನು ಫೀಲ್ಡಿಗೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ನೀರನ್ನು ಒಣಗಿಸಿ ಮತ್ತೆ ಆ ಸಾಯಿಲಲ್ಲಿ ಸಾಲ್ಟ್ ಪಾರ್ಟಿಕಲ್ಸ್ಗಳು ಬಂದು ಆ ಸಾಲ್ಟನ್ನು ಮತ್ತೆ ಪ್ರಾಸೆಸಿಂಗ್ ಮಾಡಿ ತಯಾರಿಸುವಂಥದ್ದು ಇಸ್ ಅನಾದರ್ ಪಾರ್ಟ್ ಆಫ್ ಇವಾಪ್ರೇಷನ್. ಎಕ್ಸಾಂಪಲ್ ಆಫ್ ಇವಾಪ್ರೇಷನ್ ಅದೆಲ್ಲ ಯಾಕೆ ಮ್ಯಾಮ್? ಮನೇಲೇ ಇದೆಯಲ್ಲ ಬಟ್ಟೆ ಒಣಗಿಸೋದು. ಸೊ ದ ಮೂಮೆಂಟ್ ಯು ಡ್ರೈ ಯೋರ್ ಕ್ಲೋತ್ಸ್ ಅಂಡರ್ ಸನ್ಶೇಡ್ ಆಗಿರ್ಬೋದು ಅಥವಾ ಬಿಸಿಲಿಗೆ ಆಗಿರಬಹುದು, ನೀವು ಯಾವಾಗ ಇದನ್ನ ಮಾಡ್ತೀರಾ, ವಾಟರ್ ಪಾರ್ಟಿಕಲ್ಸ್ ವಿಲ್ ಗೋ ಅವೇ ಫ್ರಮ್ ಯೋರ್ ಕ್ಲೋತ್, ರೈಟ್, as a gaseous particle or vapor particle. So that is also called as evaporation. ತುಂಬಾ ಸ್ವಲ್ಪ ಈ ಬೇಸಿಗೆಗಾಲದಲ್ಲಿ or in summer time is almost over now. So during summer time ಏನಾಗ್ತಿತ್ತು, ತುಂಬ ನೀರು ಕುಡಿಬೇಕು, ತಣ್ಣಗಿರೋ ನೀರು ಕುಡಿಬೇಕು ಅಂತ ಹೇಳುವಂತಹ ಒಂದು ಫೀಲ್ ಬರ್ತಿತ್ತು. ಬಿಕಾಸ್ ವಿ ಸ್ವೆಟ್ ಅ ಲಾಟ್ ಅಲ್ಲ, ತುಂಬ ಸೆಕೆ ಇರುತ್ತೆ. ಸೊ ಇಟ್ಸ್ ನಾಟ್ ಅಡ್ವೈಸಬಲ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ಬಿಕಾಸ್ ಇಟ್ ಕಾಸಸ್ ಸರ್ಟನ್ ಇಂಪ್ಯಾಕ್ಟ್ ಆನ್ ಯೋರ್ ಹಾರ್ಟ್. ಕೋಲ್ಡ್ ವಾಟರ್ ಫ್ರಿಡ್ಜಿಂದ ತೆಗೆದು ಡೈರೆಕ್ಟಾಗಿ ಕುಡಿಯುವಂಥದ್ದು, ನೀವು ಮನೆಗೆ ಟ್ರಾವೆಲ್ ಮಾಡಿ ಹೋಗಬೇಕಾದ್ರೆ ಇಟ್ ಕಾಸಸ್ ಲಾಟ್ ಆಫ್ ಏನು ಹೇಳ್ಬೋದು, ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಸೈಡ್ ಎಫೆಕ್ಟ್ ಆಸ್ ಅನ್ ನಾಟ್ ಸೊ ಗುಡ್ ಟೈಪ್ ಆಫ್ ಹೆಲ್ತ್ ರೀಸನ್ಸನ್ನು ನಿಮಗೆ ಅದು ಕೊಡುತ್ತೆ. ಐ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. ಬಟ್ ಲೆಟ್ಸ್ ಕಮ್ ಟು ದ ಇವಾಪ್ರೇಷನ್ ಥಿಂಗ್. ಸೇ ದಟ್ ಇವಾಗ ಫ್ರಿಡ್ಜ್ ಇಲ್ಲ, ಬಟ್ ನಿಮಗೆ ಕೂಲಾಗಿರುವಂತಹ ನೀರು ಬೇಕು. ಸೊ ಮಣ್ಣಿನ ಪಾಟ್ ಇದೆ ಅಂತ ಹೇಳಿದ್ರೆ, ಮಣ್ಣಿನ ಪಾಟಿದು ಫಿಲ್ಟರ್ಗಳು ಇವಾಗ ಜಾಸ್ತಿ ಸಿಗುತ್ತೆ. ನೀವು ಅದನ್ನ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಳ್ಳಿ, ಫಂಗಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ವಿತ್ ಕ್ಲೀನ್ ಪಾಟಲ್ಲಿ ನೀರನ್ನು ಸ್ಟೋರ್ ಮಾಡಿದ್ರೆ ಅದು ಕೂಡ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ, ರೈಟ್? ಯಾತಕ್ಕೋಸ್ಕರ? ಬಿಕಾಸ್ ದಿಸ್ ಪಾಟ್ಸ್ ಡೂ ಹ್ಯಾವ್ ಸ್ಮಾಲ್ ಪೋರ್ಸ್ ಆನ್ ದೆಮ್, ಆ್ಯಂಡ್ ಥ್ರೂ ದೋಸ್ ಪೋರ್ಸ್ ವಾಟರ್ ಮಾಲಿಕ್ಯೂಲ್ಸ್ will try to escape as gas by absorbing the energy from the surrounding. From the surrounding ಅಂತ ಹೇಳಿದ್ರೆ ಎಲ್ಲಿ? ರೆಸ್ಟ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ಗಳದ್ದು ಎನರ್ಜಿಯಿಂದ, ಆ ಪಾಟಿದು ಎನರ್ಜಿಯಿಂದ ಅದನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಪಾಟಿದು ಸಣ್ಣ ಸಣ್ಣ ಪೋರ್ಸ್ ಮೂಲಕ ದೇ ಟ್ರೈ ಟು ಜಂಪ್ ಇನ್ ಟು ಅಟ್ಮಾಸ್ಫಿಯರ್ ಆಸ್ ಗೇಷಿಯಸ್ ಆರ್ ವೇಪರ್ ಆರ್ ಮಾಯಿಶ್ಚರ್ ವಾಟರ್ ಪಾರ್ಟಿಕಲ್. ಸೊ ಅಲ್ಲಿ ಮಿಕ್ಕಿದ ವಾಟರ್ ಮಾಲಿಕ್ಯೂಲ್ಸ್ ಎನರ್ಜಿ ಡೌನ್ ಆಗುತ್ತೆ. ಆಬ್ವಿಯಸ್ಲಿ ಇಟ್ ಕಾಸಸ್ ಕೂಲಿಂಗ್ ಎಫೆಕ್ಟ್ ಅಂತ ಹೇಳಿ. ಸೊ ವಿಲ್ ಗೆಟ್ ಇನ್ ಟು ದಿಸ್ ಇಲಸ್ಟ್ರೇಷನ್. ಬೇರೆ ಬೇರೆ ಇಲಸ್ಟ್ರೇಷನ್ ನೋಡೋಣ. ತುಂಬ ಸೆಕೆ ಇದೆ ಹೊರಗಡೆ, ಆ್ಯಂಡ್ ಸೇ ದಟ್ ಯು ಆರ್ ವೇರಿಂಗ್ ಅ ನೈಲನ್ ಕ್ಲಾತ್ ಆರ್ ಪಾಲಿಸ್ಟೈರನ್. ದಿಸ್ ಕೋಟ್ ಇಸ್ ಆಲ್ಸೋ ಪಾಲಿಸ್ಟೈರನ್. ಓಕೆ, ಈಗ ಏನಾಗುತ್ತೆ, ಬೇಸಿಗೆಗಾಲದಲ್ಲಿ ತುಂಬ ಜನ ಸ್ವೆಟ್ ಆಗ್ತಾರೆ.
ನಾರ್ಮಲ್ ಆಗಿ ಅವರ ಸ್ಕಿನ್ನಿಂದ ಸ್ವೆಟ್ ವಿಲ್ ಕಮ್ ಔಟ್. ಬಟ್ ಇಂತಹ ಮೆಟೀರಿಯಲ್ಗಳು ವಿಲ್ ನಾಟ್ ಅಬ್ಸಾರ್ಬ್ ದ ಸ್ವೆಟ್. ದೇ ಸ್ಟಿಕ್ ಟು ಯೋರ್ ಸ್ಕಿನ್ ಆ್ಯಂಡ್ ದ ಮೋರ್ ದೇ ಸ್ಟಿಕ್ ಟು ಯೋರ್ ಸ್ಕಿನ್ ಏನಾಗುತ್ತೆ ಅಲ್ಲಿ, ಇಟ್ ವಿಲ್ ನಾಟ್ ಕಾಸ್ ಇವಾಪರೇಷನ್ ಬಿಕಾಸ್ ಆ ಡ್ರಾಪ್ಲೆಟ್ಸ್ಗಳು ನಿಮ್ಮ ಮೈ ಮೇಲೆ ಇರುತ್ತೆ. ಅದು ಹೊರಟೋದ್ರೆ ತಾನೇ ಆ ಒಂದು ಸ್ವೆಟ್ ಪಾರ್ಟಿಕಲ್ಸ್ಗಳು ನಿಮ್ಮ ಬಾಡಿಯಲ್ಲಿ ಲಿಕ್ವಿಡ್ ಆಗಿ ಸ್ಕಿನ್ನಿಗೆ ಅಂಟ್ಕೊಂಡ್ರೆ ಯು ಗೆಟ್ ಇರಿಟೇಟೆಡ್. ಅದೇ ಲಿಕ್ವಿಡ್ ಸ್ವೆಟ್ ಪಾರ್ಟಿಕಲ್ಸ್ಗಳು ಗೇಷಿಯಸ್ ಆಗಿ ಹೊರಟೋಗುತ್ತೆ ಅಥವಾ ವೇಪರ್ ಆಗಿ ಹೊರಟೋಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಅಬ್ಸಾರ್ಬ್ ಫರ್ದರ್ ಎನರ್ಜಿ ಫ್ರಮ್ ಯೋರ್ ಸ್ಕಿನ್, ಕಾಸಿಂಗ್ ಕೂಲಿಂಗ್ ಎಫೆಕ್ಟ್ ಟು ಯು. ಕರೆಕ್ಟ್? ಸೊ ಕಾಟನ್ ಡ್ರೆಸ್ನಲ್ಲಿ ಸಣ್ಣ ಸಣ್ಣ ಪೋರ್ಸ್ ಇದೆ. ದ ಮೊಮೆಂಟ್ ಯು ಸ್ವೆಟ್ ಆ್ಯಂಡ್ ಸೇ ದಟ್ ಯು ಆರ್ ವೇರಿಂಗ್ ಅ ಕಾಟನ್ ಡ್ರೆಸ್, ಆ ಕಾಟನ್ ಡ್ರೆಸ್ದು ಪೋರ್ಸ್ ಮೂಲಕ ಈ ಎಲ್ಲ ಸ್ವೆಟ್ ಮಾಲಿಕ್ಯೂಲ್ಸ್ಗಳು ಆವಿಯಾಗಿ ಗೇಷಿಯಸ್ ಪಾರ್ಟಿಕಲ್ಸ್ಗಳಾಗಿ ಹೊರಟೋಗುತ್ತೆ ಬೈ ಅಬ್ಸಾರ್ಬಿಂಗ್ ಎನರ್ಜಿ ಫ್ರಮ್ ಯೋರ್ ಬಾಡಿ ಇಟ್ ಸೆಲ್ಫ್. ದ್ಯಾಟ್ ಕಾಸಸ್ ಕೂಲಿಂಗ್ ಎಫೆಕ್ಟ್ ಇನ್ ಯೋರ್ ಬಾಡಿ. ರೈಟ್? ಸೊ ಅವುಗಳು ಸ್ವೆಟ್ ಪಾರ್ಟಿಕಲ್ಸ್ಗಳು ಗೇಷಿಯಸ್ ಪಾರ್ಟಿಕಲ್ಸ್ ಆಗಿ ಹೋಗ್ಬೇಕಂದ್ರೆ ದೇ ಅಬ್ಸಾರ್ಬ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ ಆ್ಯಂಡ್ ಆಲ್ಸೋ ಫ್ರಮ್ ಯೋರ್ ಬಾಡಿ, ರಿಸಲ್ಟಿಂಗ್ cooling effect. Right? So this is one example. They'll ask you a question, why it is advisable to wear cotton dress in summer than the synthetic dress. So in cotton dress there are minute pores through which the sweat can be evaporated quite quickly compared to the polystyrene or synthetic dress which doesn't have this pores. The sweat sticks to the body leading uncomfortable feel or irritation anta heli helbodu. Next point. ಸೆಕೆಂಡ್ ಇಲಸ್ಟ್ರೇಷನ್, ಇದು ಬಂದು ರೂಫಿಗೆ ಸ್ಪ್ರಿಂಕ್ಲಿಂಗ್ ಮಾಡ್ತಿದ್ದಾರೆ, ವಾಟರ್ನ ಸ್ಪ್ರಿಂಕಲ್ ಮಾಡ್ತಿದ್ದಾರೆ. ಎಸ್, ದೆರ್ ಆರ್ ಪ್ಲೇಸಸ್ ಇನ್ ಇಂಡಿಯಾ, ಕೆಲವೊಂದು ಪ್ಲೇಸಸ್ನಲ್ಲಿ ಇವಾಗಲೂ ಕೂಡ ರೂಫ್ನಲ್ಲಿ ಅವ್ರು ಏನು ಮಾಡ್ತಾರೆ, ನೀರನ್ನು ಹಾಕ್ಬಿಡ್ತಾರೆ. ಯಾಕೆ? ಬಿಕಾಸ್ ದಿನ ಇಡೀ ಸಂಜೆವರೆಗೂ ಕೂಡ ಬಿಸಿಲಿಗೆ ಒಂದು ಏನು ಹೇಳ್ತೀವಿ, ಖಡಕ್ ಬಿಸಿಲಿಗೆ ಆ ಒಂದು ಕಾಂಕ್ರೀಟ್ ಎಲ್ಲ ಸಿಕ್ಕಾಪಟ್ಟೆ ಹೀಟ್ ಆಗಿರುತ್ತೆ. ಮನೆ ಒಳಗಡೆ ನೀವು ಫ್ಯಾನ್ ಹಾಕಿದ್ರೂ ಬಿಸಿ ಬಿಸಿ ಗಾಳಿ ಬರುತ್ತೆ. ಸೊ ನೀವು ಏನು ಮಾಡಬೇಕು, ಆ ಹೀಟನ್ನು ಕಡಿಮೆ ಮಾಡಬೇಕು, ದ ಟೆಂಪ್ರೇಚರನ್ನು ಕಡಿಮೆ ಮಾಡಬೇಕು. ಯು ವಾಂಟ್ ಟು ಬ್ರಿಂಗ್ ದ ಕೂಲಿಂಗ್ ಎಫೆಕ್ಟ್. ಹೇಗೆ ಮಾಡ್ತೀರಾ? ಯು ಪೋರ್ ವಾಟರ್, ಲಿಕ್ವಿಡ್ ವಾಟರ್ ಆನ್ ಯೋರ್ ರೂಫ್. ಈ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಟೆರೆಸ್ಸಲ್ಲಿರುವಂತಹ ಹೀಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ಗೇಷಿಯಸ್ ಸ್ಟೇಟ್ ಆಗಿ ಹೊರಟೋಗುತ್ತೆ. ಸೊ ಅಲ್ಲಿ ಎನರ್ಜಿ ಏನಿತ್ತು, ಹೀಟ್ ಎನರ್ಜಿ ಆನ್ ದ ಟೆರೆಸ್, ನಿಮ್ಮ ಬಿಲ್ಡಿಂಗ್ ಮೇಲೆ, ರೂಫ್ ಮೇಲೆ ಏನು ಸಿಕ್ಕಾಪಟ್ಟೆ ಆ ಹೀಟ್ ಫೀಲ್ ಆಗ್ತಾ ಇತ್ತು, ಇಟ್ ಈಸ್ ನೋ ಮೋರ್ ನೌ ಬಿಕಾಸ್ ದ್ಯಾಟ್ ಎನರ್ಜಿ ಈಸ್ ಆಲ್ರೆಡಿ ಅಬ್ಸಾರ್ಬ್ಡ್ ಬೈ ವಾಟರ್ ಪಾರ್ಟಿಕಲ್ಸ್ ಆ್ಯಂಡ್ ದೇ ಗಾಟ್ ಇನ್ ಟು gaseous state or vapor state, resulting cooling effect. Correct? One more illustration. They'll ask the previous illustration ಮೇಲೆ ಅವ್ರ question ಕೇಳ್ತಾರೆ, why people do sprinkle water on their roof during summer time ಅಥವಾ hot dry season ಅಲ್ಲಿ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿ. So you should write an answer in such a way that they do it so that water particles will absorb the heat from the roof, get into vapor state, causing cooling effect ಅಂತ ಹೇಳಿ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಬಂದು ಸೆಕೆಂಡ್ ಎಕ್ಸಾಂಪಲ್ನಲ್ಲಿ ಫ್ಯಾನ್. ಸಮ್ಮರ್ ಟೈಮ್ನಲ್ಲಿ ನೀವು ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡಾಗ ನಿಮಗೆ ತುಂಬ ರಿಲೀಫ್ ಅನಿಸುತ್ತೆ. ಯಾಕೆ? ವೈ ಡು ಯು ಫೀಲ್ ವೆರಿ ವೆರಿ ರಿಲೀಫ್ ಅಂಡರ್ ಫ್ಯಾನ್ ಆರ್ ಎ ಸಿ? ಬಿಕಾಸ್ ವೆರಿ ಸಿಂಪಲ್, ದಿ ಆನ್ಸರ್ ಇಸ್ ನೀವು ಸ್ವೆಟ್ ಆಗಿರ್ತೀರ, ಫ್ಯಾನಿಂದ ವಿಂಡ್ ಎನರ್ಜಿ ಬರುತ್ತೆ, ಓಕೆ, ಗಾಳಿ ಬರ್ತಾ ಇರುತ್ತೆ. This ಗಾಳಿ will help the sweat particles to get into vapor phase, so causing cooling effect to you. ನಿಮ್ಮ ಬಾಡಿಯಲ್ಲಿ ಸ್ವೆಟ್ ಆಗಿರುವಂತಹ ಪಾರ್ಟಿಕಲ್ಸ್ಗಳು ಈಸಿಯಾಗಿ ವೇಪರ್ ಆಗಲಿಕ್ಕೆ ದ ವಿಂಡ್ ವಿಲ್ ಹೆಲ್ಪ್. ಜಸ್ಟ್ ಲೈಕ್ ನೀವು ಕ್ಲೋತ್ಸನ್ನು ಡ್ರೈ ಮಾಡಬೇಕಾದ್ರೆ ಯಾವ ಥರ ಗಾಳಿ ವಿಲ್ ಹೆಲ್ಪ್ ದ ವಾಟರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ಯೋರ್ ಕ್ಲೋತ್ ಟು ಗೆಟ್ ಇನ್ ಟು ದ ಅಟ್ಮಾಸ್ಫಿಯರ್, ಸಿಮಿಲರ್ಲಿ ಫ್ಯಾನ್ ಕೆಳಗಡೆ ಕೂತಾಗಲೂ ಕೂಡ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ವಾವ್, chilling effect. And also the moment they absorb the energy from your body and leaves, your body also gets cooling effect. This cooling effect is quite quicker when you sit under the fan. So that's why you feel immediate relief, right? So this is also one of the illustration. And a desert cooler is quite effective in summer anta heli helbodu. So actually desert cooler nalli ಏನಾಗುತ್ತೆ ಅಂತ ಹೇಳಿ ನೋಡೋಣ. ಡೆಸರ್ಟ್ ಕೂಲರ್ನಲ್ಲಿ ಫಸ್ಟ್ಗೆ ಅವರು ವಾಟರನ್ನು ಸಪ್ಲೈ ಮಾಡ್ತಾರೆ. ಸೊ ಅ ಡೆಸರ್ಟ್ ಕೂಲರ್ ಈಸ್ ಎಕ್ವಿಪ್ಡ್ ವಿತ್ ವಾಟರ್ ಟ್ಯಾಂಕ್ ಆರ್ ರಿಸರ್ವಯರ್. Water is pumped from the tank and distributed over the
cooling pad or media. The cooling pad is typically made up of cellulose or synthetic material designed to hold water effectively. ಈ ಒಂದು ಪಾರ್ಟ್ ಏನಿದೆ, this is only for the explanation part, this is not required for you. ಫಸ್ಟ್ಗೆ ಈ ವುಡನ್ ಪ್ಯಾಡ್ ಇದೆಯಲ್ಲ, ವುಡ್ ಪ್ಯಾಡ್ ಇದೆಯಲ್ಲ, ಆ ಮರದ್ದು ಸೆಲ್ಯುಲೋಸ್ ಇಂದ ಏನು ಆ ಪ್ಯಾಡ್ಸ್ ಇರುತ್ತೆ ಅದಕ್ಕೆ ವಾಟರ್ ಅನ್ನ ಸಪ್ಲೈ ಮಾಡ್ತಾರೆ. ಯೂಶುವಲ್ ಆಗಿ ಕೂಲರ್ ಒಳಗಡೆ ವಾಟರ್ ಟ್ಯಾಂಕ್ ಇರುತ್ತೆ. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ವಾಟರ್ ಅನ್ನ ಅಕ್ಯುಮುಲೇಟ್ ಮಾಡುವಂತಹ ಸ್ಪೇಸ್ ಇರುತ್ತೆ ಅಂಡ್ ಯು ಪೋರಿಂಗ್ ವಾಟರ್ ದೆ. ಸೊ ಈ ವಾಟರ್ ಏನಾಗುತ್ತೆ ವುಡನ್ ಪ್ಯಾಡ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಯು ಆರ್ ಸಪ್ಲೈಯಿಂಗ್ ವಾಟರ್ ಬಿಟ್ವೀನ್ ದಿಸ್ ವುಡನ್ ಪ್ಯಾಡ್. ಆಯ್ತಾ? ವುಡನ್ ಪ್ಯಾಡ್ ಇದು ಸರ್ಫೇಸ್ ಏರಿಯಾ ಬಂದು ಜಾಸ್ತಿ ಇರುತ್ತೆ and this helps in the evaporation process. Say that this is a wooden pad. Cellulose anta ಹೇಳಿದ್ರೆ ತೆಂಗಿನ ಗರಿ ಅಥವಾ ತೆಂಗಿನ ನಾರು ಇದೆಯಲ್ಲ ಮಕ್ಕಳೇ, the same thing. And here you see H2O molecules ಗಳು. I'll write it in different ink. ಸೊ ಈ ಒಂದು ವುಡನ್ ಪ್ಯಾಡ್ನಲ್ಲಿ ವಾಟರನ್ನು ನೀವು ಅಕ್ಯುಮುಲೇಟ್ ಮಾಡ್ತೀರ. ಸರಿ, ಯಾವಾಗ ಸ್ವಿಚ್ ಅನ್ನು ಆನ್ ಮಾಡ್ತಿರೋ ಫಸ್ಟ್ ಏನು ಮಾಡುತ್ತೆ, ಎರಡು ಸಕ್ಷನ್ ಪೈಪ್ಸ್ ಇರುತ್ತೆ. ಹೊರಗಡೆದು ಡ್ರೈ ಏರನ್ನು ಫಸ್ಟಿಗೆ ಅದು ಸ್ಟಕ್ ಮಾಡ್ಕೊಳ್ಳುತ್ತೆ, ಎಳ್ಕೊಳ್ಳುತ್ತೆ ಒಳಗಡೆಗೆ. ಸೊ ಡ್ರೈ ಏರ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ವುಡನ್ ಪ್ಯಾಡ್. ಆಯ್ತಾ? ಈಗ ಈ ವುಡನ್ ಪ್ಯಾಡ್ನಲ್ಲಿ ಏನಿದೆ, ನೀರಿನ ಮಾಲಿಕ್ಯೂಲ್ಸ್ ಇದೆ. ಸೊ ದಿಸ್ ಇಸ್ ಅ ವುಡನ್ ಪ್ಯಾಡ್ ಅಂಡ್ ಡ್ರೈ ಏರ್ ಇಸ್ ಪಾಸಿಂಗ್ ಥ್ರೂ ದಿಸ್ ವುಡನ್ ಪ್ಯಾಡ್. ವುಡನ್ ಪ್ಯಾಡ್ನಲ್ಲಿರುವಂತಹ ನೀರಿನ ಮಾಲಿಕ್ಯೂಲ್ಸ್ಗಳು ವಿಲ್ ಅಬ್ಸಾರ್ಬ್ ದಿ ಎನರ್ಜಿ ಫ್ರಮ್ ದಿಸ್ ಡ್ರೈ ಏರ್ ಆರ್ ಹಾಟ್ ಏರ್ ಅಂಡ್ ದಿಸ್ ವಾಟರ್ ಪಾರ್ಟಿಕಲ್ಸ್ ವಿಲ್ ಸ್ಟಾರ್ಟ್ ಇವಾಪರೇಟಿಂಗ್ ಆಸ್ ಅ ಕೂಲ್ ಗ್ಯಾಸ್. ಸೊ ಅಲ್ಲಿ ಫ್ಯಾನ್ ಕೂಡ ಇರುತ್ತೆ, ಆ ವುಡನ್ ಪ್ಯಾಡ್ ಪಕ್ಕ ಒಂದು ಫ್ಯಾನ್ ಕೂಡ ಇಟ್ಟಿರ್ತಾರೆ ಕೂಲರ್ನಲ್ಲಿ ಟು ಕಾಸ್ ದಿಸ್ ಕೂಲಿಂಗ್ ಎಫೆಕ್ಟ್ ಇನ್ ಅ ಕ್ವಿಕರ್ ವೇ. ಸೊ ವೆರಿ ಸಿಂಪಲ್, ಇಲ್ಲಿಂದ ಹೊರಗಡೆಯಿಂದ ಹಾಟ್ ಡ್ರೈ ಏರ್ ಬರುತ್ತೆ. ಈ ಹಾಟ್ ಡ್ರೈ ಏರ್ ಏನು ಮಾಡುತ್ತೆ, ಆ ವುಡನ್ ಪ್ಯಾಡ್ನಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸ್ಗಳ ಜೊತೆ ಇಂಟರ್ಯಾಕ್ಟ್ ಮಾಡುತ್ತೆ ಆ್ಯಂಡ್ ದೇ ಲೂಸ್ ಎನರ್ಜಿ. ನಿಮಗೆ ಗೊತ್ತಿದೆ ಕಂಡೆನ್ಸೇಷನ್ ಆಗುತ್ತೆ ಅಂತ ಹೇಳಿ. ಐಸ್ನ ಒಂದು ಕಪ್ನಲ್ಲಿ ಇಟ್ಟು ನೀವು ಹೊರಗಡೆ ಇಟ್ಟರೆ ಆ ಕಪ್ ಸುತ್ತ ಏನಾಗುತ್ತೆ, ನೀರಿನ ಹನಿಗಳು ನಿಮಗೆ ಸಿಗುತ್ತೆ ಅಲ್ವಾ? ಅದೇ ಥರ ಇಲ್ಲೂ ಕೂಡ ದ ಮೊಮೆಂಟ್ ಹಾಟ್ ಡ್ರೈ ಏರ್ comes in contact with the wet wooden pad, they lose their energy, they become liquid, and already liquid particles ಏನಿದೆ ಇದರೊಳಗಡೆ they start evaporating by absorbing that energy. So wooden pad ನಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸ್ಗಳು try to take up the energy from the outside hot dry air and they start evaporating as a cool air. ಆ ಏರ್ಗಳಿಗೆ ಅಥವಾ ಆ ಗಾಳಿಗೆ ಜಾಸ್ತಿ ಎನರ್ಜಿ ಇರಲ್ಲ. They try to overcome, they try to come out of this cooler as a cool air. Fan kuda irutte, so that fan will help this evaporation process to happen in a very quick way. So hot dry air outside ittu, they come in contact with wooden pad which has water. They'll lose all their energy to this water molecule. Our water molecules will take up the energy and try to evaporate. This evaporation is quite quicker because cooler has fan inside that and it comes outside of the cooler as a cool air agi barutte. So ಇಲ್ಲಿ evaporation ಏನಾಯಿತು, ಹೊರಗಡೆ ಇರುವಂತಹ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಹಾಟ್ ಡ್ರೈ ಏರ್ಗಳು ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬಿಕಾಸ್ ದೀಸ್ ಹಾಟ್ ಏರ್ಗಳು ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ವಾಟರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಕೂಲರ್. That's why people add water to this cooler. I hope this is clear now. You have understood how evaporation happens inside the cooler and the same way ಹೇಗೆ ಅದು ಸುತ್ತ ಇರುವಂತಹ ಎನ್ವಿರಾನ್ಮೆಂಟ್ ಅನ್ನು ಕೂಲ್ ಆಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ. ರೈಟ್, ನೌ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಇಲಸ್ಟ್ರೇಷನ್. ಸೊ ದಿಸ್ ಇಲಸ್ಟ್ರೇಷನ್ ನಲ್ಲಿ ಮಣ್ಣಿನ ಪಾಟ್ ಹೇಳಿದ್ದಾರೆ. ಸೊ ಆಸ್ ಐ ಟೋಲ್ಡ್ ಯು, ದಿಸ್ ಮಡ್ ಪಾಟ್ ಅಥವಾ ಮಣ್ಣಿನ ಪಾಟ್ನಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ನಮಗೆ ಕಾಣಲ್ಲ ಅದು. ಈ ಹೋಲ್ಸ್ ಥ್ರೂ ವಾಟರ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಹೊರಗಡೆಗೆ ಬರುತ್ತೆ. ಸೊ ಹೇಗೆ ಬರುತ್ತೆ ಅದು, ಬೈ ಚೇಂಜಿಂಗ್ ಇಟ್ಸ್ ಗೇಷಿಯಸ್ ಸ್ಟೇಟ್. ಈ ಮಡ್ ಪಾಟ್ ಒಳಗಡೆ, ಮಣ್ಣಿನ ಮಡಿಕೆ ಒಳಗಡೆ ವಾಟರ್ ಮಾಲಿಕ್ಯೂಲ್ಸ್ಗಳು ಏನಿರುತ್ತೆ ಅವುಗಳು ಸರ್ಫೇಸ್ ಲೆವೆಲ್ನಲ್ಲಿ ಅಥವಾ ಕೆಲವೊಂದು ಇನ್ಸೈಡ್, ಎಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ, ಥ್ರೂ
ಥ್ರೂಔಟ್ ದಿಸ್ ಕಂಟೈನರ್ ಇದಾಗುತ್ತೆ ಅಂತ ಹೇಳಿದ್ರೆ ಮೇ ಬಿ ದ ಸರ್ಫೇಸ್ ಮಾಲಿಕ್ಯೂಲ್ಸ್ಗಳಾಗಿರ್ಬೋದು ಆರ್ ಮೇ ಬಿ ದ ಮಾಲಿಕ್ಯೂಲ್ಸ್ ವಿಚ್ ಇಸ್ ಅಟ್ಯಾಚ್ ಟು ದ ವಾಲ್ ಆಫ್ ದಿಸ್ ಮಡ್ ಪಾಟ್. ಅವುಗಳೇನು ಮಾಡುತ್ತೆ, ಮಡ್ ಪಾಟ್ ಹೊರಗಡೆ ಇಟ್ಟಿರ್ತೀವಲ್ಲ ಅದು ಡೆಫಿನೆಟ್ ಆಗಿ ಹೀಟ್ ಎನರ್ಜಿನ ತಗೊಳುತ್ತೆ, ಅಟ್ಮಾಸ್ಫಿಯರ್ ಇದು. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಇದೆ ಅಂದರೆ ಇದ್ರದ್ದು ಹೀಟ್ ಎನರ್ಜಿಯನ್ನು ಈ ಮಡ್ ಪಾಟ್ ತಗೊಳುತ್ತೆ. ಆ ಹೀಟ್ ಎನರ್ಜಿನ ಆ ವಾಲ್ ಸುತ್ತ ಇರುವಂತಹ ವಾಟರ್ ಮಾಲಿಕ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದೇ ಟ್ರೈ ಟು ಅಬ್ಸಾರ್ಬ್ ಇಟ್. ಸೊ ಈ ವಾಟರ್ ಮಾಲಿಕ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡಿಕೊಂಡು ಲಿಕ್ವಿಡ್ ಆಗಿ ಗೇಷಿಯಸ್ ಪಾರ್ಟಿಕಲ್ಸ್ಗಳಾಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾನು ಬರೀ ಸರ್ಫೇಸಲ್ಲೇ ಇದಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಥ್ರೂಔಟ್ ದ ಸರ್ಫೇಸ್ ಆಫ್ ದ ಮಡ್ ಪಾಟ್ ಯು ಕ್ಯಾನ್ ಸ್ಟಾರ್ಟ್ ಅಬ್ಸರ್ವಿಂಗ್ ದ ಪ್ರಾಸೆಸ್ ಆಫ್ ಇವಾಪರೇಷನ್. ಎಂಟೈರ್ ಸರ್ಫೇಸಲ್ಲೂ ಕೂಡ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇವಾಪರೇಷನ್. ಸೊ ಇಲಸ್ಟ್ರೇಷನ್ಸ್ ನಾವು ನೋಡಾಯಿತು. ವಿ ಹ್ಯಾವ್ ಸೀನ್ ಆಲ್ ದಿ ಇಲಸ್ಟ್ರೇಷನ್ ಥಿಂಗ್. Now let's get into which factors will affect the evaporation. ಅಂದರೆ ಯಾವ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡಿದಾಗ ಪ್ರಾಸೆಸ್ ಆಫ್ ಇವಾಪರೇಷನ್ ಜಾಸ್ತಿ ಮಾಡಬಹುದು ಅಥವಾ ಯಾವ ಒಂದು ಫ್ಯಾಕ್ಟರ್ನಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಾಸೆಸ್ ಆಫ್ ಇವಾಪರೇಷನ್ ಅಂತ ಹೇಳಿ ಚೆಕ್ ಮಾಡೋಣ. ದ ಪಾಯಿಂಟ್ ನಂಬರ್ 1 ಇಸ್ ಸರ್ಫೇಸ್ ಏರಿಯಾ ಅವೈಲಬಲ್ ಫಾರ್ ದ ಇವಾಪರೇಷನ್. ಮೋರ್ ದ ಸರ್ಫೇಸ್ ಏರಿಯಾ more will be the process of evaporation. ಹಾಗಾಗಿನೇ ಕ್ಲೋತ್ಸನ್ನ ಡ್ರೈ ಮಾಡಬೇಕಾದ್ರೆ ವಿ ಸ್ಪ್ರೆಡ್ ದ ಕ್ಲೋತ್ಸ್ across, right? We don't bring the clothes together. ಅದನ್ನ ನಾವು ಹತ್ರ ಇಡೋದಿಲ್ಲ. We spread the clothes. ಯಾತಕ್ಕೋಸ್ಕರ? ಬಿಕಾಸ್ ಮೋರ್ ದ ಸರ್ಫೇಸ್ ಏರಿಯಾ, ಆ ಕ್ಲೋತ್ಸ್ಗಳದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದ ತಕ್ಷಣ ಅಲ್ಲಿದು ವಾಟರ್ ಪಾರ್ಟಿಕಲ್ಸ್ಗಳು ಎಂಟಿ ಅಂತ ಹೇಳಿದ್ರೆ ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ದ ಸೆಕೆಂಡ್ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಇವಾಪರೇಷನ್ ಇಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಯಾವಾಗ ಅಟ್ಮಾಸ್ಫಿಯರ್ ಹೊರಗಡೆ ಅಥವಾ ಆ ಒಂದು ಸಿಸ್ಟಮ್ದು ಹೊರಗಡೆ ಅಟ್ಮಾಸ್ಫಿಯರ್ನಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೋ, ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಹೈ ಕೈನೆಟಿಕ್ ಎನರ್ಜಿ ಆ್ಯಂಡ್ ಸರ್ಫೇಸ್ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಹೈ ಕೈನೆಟಿಕ್ ಎನರ್ಜಿ ಬಿಕಾಸ್ ದೇ ಸ್ಟಾರ್ಟ್ ಅಬ್ಸಾರ್ಬಿಂಗ್ ಆಲ್ ದಿಸ್ ಟೆಂಪರೇಚರ್. ಸೊ ಮೋರ್ ದ ಕೈನೆಟಿಕ್ ಎನರ್ಜಿ, more will be their escape from liquid state to gaseous state. So temperature will always increase the kinetic energy of the water particles to come out into gaseous state ಅಂತ ಹೇಳ್ಬೋದು. ನೆಕ್ಸ್ಟ್, ಲೋ ಹ್ಯೂಮಿಡಿಟಿ. ಸೊ ಹ್ಯೂಮಿಡಿಟಿ ಕಡಿಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದು ಹ್ಯೂಮಿಡಿಟಿ ಅಂತ ಹೇಳಿದ್ರೆ, ಇಟ್ ಇಸ್ ದಿ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್. ಈಗ ವಾಟರ್ ವೇಪರ್ ಏರಲ್ಲಿ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮತ್ತೆ ವಾಟರ್ ವೇಪರ್ನ ಅದು ತಗೊಳ್ಳಲ್ಲ, ರೈಟ್? ಸೊ ಏರ್ನಲ್ಲಿ ವಾಟರ್ ವೇಪರ್ ಅಥವಾ ವಾಟರ್ ಕಂಟೆಂಟ್ ಕಡಿಮೆ ಇದೆ. ಸೊ ಅವಾಗ ಏನಾಗುತ್ತೆ, ದೇ ಸ್ಟಾರ್ಟ್ ಟೇಕಿಂಗ್ ವಾಟರ್ ಫ್ರಮ್ ದ ರೀಜನಲ್, ಏನು ಹೇಳ್ಬೋದು, ಆ ಒಂದು ಅಟ್ಮಾಸ್ಫಿಯರ್ನಲ್ಲಿ ಎಲ್ಲೆಲ್ಲ ವಾಟರ್ ಸೋರ್ಸಸ್ ಇರುತ್ತೆ ಅಲ್ಲಿಂದ ಅದೇನು ಮಾಡುತ್ತೆ, ವೇಪರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಹ್ಯೂಮಿಡಿಟಿ ಶುಡ್ ಬಿ ಲೋ, ಕಡಿಮೆ ಇರಬೇಕು to increase the process of evaporation. And humidity is nothing but the amount of water molecules which are present in air. ಈ ಕೋಸ್ಟಲ್ ಏರಿಯಾದಲ್ಲೆಲ್ಲ ಹೋದರೆ ಸ್ವೆಟ್ಟಿಂಗ್ ಅಷ್ಟು ಜಾಸ್ತಿ ಆಗಲ್ಲ. ನಾವು ಸ್ವೆಟ್ ಜಾಸ್ತಿ ಆಗುತ್ತೆ ಬಟ್ ಕೂಲಿಂಗ್ ಎಫೆಕ್ಟ್ ಅನ್ಸಲ್ಲ ನಮಗೆ. ಸೊ ಈವನ್ ವೆನ್ ಐ ವಾಸ್ ಇನ್ ಮೈ ಮಾಸ್ಟರ್ಸ್ ಮ್ಯಾಂಗ್ಳೂರಲ್ಲಿ ಇದ್ದಾಗ, ಮಂಗಳೂರು ಅಂತ ಹೇಳುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್ನಲ್ಲಿ ನಾನು ಮಾಸ್ಟರ್ಸ್ ಮಾಡಬೇಕಾದ್ರೆ ಏನಾಗಿತ್ತು ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಐ ಯೂಸ್ ಟು ಸ್ವೆಟ್ ಅ ಲಾಟ್. ತುಂಬ ಸ್ವೆಟ್ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಅಲ್ಲಿ ಇರಿಟೇಷನ್ ಯಾಕೆ ಬರುತ್ತೆ ಆ ಸ್ವೆಟ್ಟಿಗೆ ಅಂತ ಹೇಳಿದ್ರೆ, ಕೂಲಿಂಗ್ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ಇಟ್ ಇಸ್ ಅ ಕೋಸ್ಟಲ್ ಏರಿಯಾ, ಸಮುದ್ರ ತೀರ ಅದು. ಕೋಸ್ಟಲ್ ಏರಿಯಾದಲ್ಲಿ ಆಲ್ರೆಡಿ ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಿ ಆ ಗಾಳಿಯಲ್ಲಿ ಸಿಕ್ಕಾಪಟ್ಟೆ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಎಕ್ಸ್ಟೆಂಟ್ವರೆಗೆ ಅಷ್ಟೇ ವಾಟರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕಾಗೋದು ಅಲ್ಲಿದು ಗಾಳಿಗೆ, ರೈಟ್? ಈಗ ಅಲ್ಲಿದು ಗಾಳಿಗೆ ನಮ್ಮ ಸ್ವೆಟ್ಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಸ್ವೆಟ್ ಎಲ್ಲಿ ಉಳ್ಕೊಳ್ಳುತ್ತೆ? ಇಟ್ ವಿಲ್ ಬಿ ಆನ್ ಅವರ್ ಬಾಡಿ ಇಟ್ ಸೆಲ್ಫ್ ಆ್ಯಂಡ್ ದ್ಯಾಟ್ ಕಾಸಸ್ ಅ ಲಾಟ್ ಆಫ್ ಇರಿಟೇಷನ್. ಸೊ ಮ್ಯಾಂಗ್ಳೂರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ವೆರ್ ಐ ಕ್ಯಾನ್ ರಿಲೇಟ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಹ್ಯೂಮಿಡಿಟಿ ಆ್ಯಂಡ್ ಇವಾಪರೇಷನ್. ಇದೇ ಥರ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಡಿಡ್ ಯು ಫೀಲ್ ದಿಸ್ ಪ್ರಾಸೆಸ್ ಆಫ್ ಇವಾಪರೇಷನ್? ಎಲ್ಲಾದರೂ ನಿಮಗೆ ಫೀಲ್ ಆಗಿತ್ತಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೇಕು ನನಗೆ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಫ್ಯಾಕ್ಟರ್. ನಾವು ಎಷ್ಟು ಫ್ಯಾಕ್ಟರ್ ಕಲ್ತ್ವಿ ಇವಾಗ? ಪಾಯಿಂಟ್ ನಂಬರ್ 1, ಮೋರ್ ದ ಸರ್ಫೇಸ್ ಏರಿಯಾ ಮೋರ್ ವಿಲ್ ಬಿ ದ ಇವಾಪರೇಷನ್. ಪಾಯಿಂಟ್ ನಂಬರ್ 2 ಏನಿತ್ತು? ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಇವಾಪರೇಷನ್ ಜಾಸ್ತಿ ಇರುತ್ತೆ. 3 ಏನಿತ್ತು? ಹ್ಯೂಮಿಡಿಟಿ ಕಡಿಮೆ ಇದ್ದರೆ ಇವಾಪರೇಷನ್ ವಿಲ್ ಬಿ ಮೋರ್. ಇದರಲ್ಲೇನು? ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ನೋಡಿ,
ಬಟ್ಟೆ ಒಣಗಾಕಿರ್ತೀರ, ಜಾಸ್ತಿ ಗಾಳಿ ಬರ್ತಾ ಇದೆ ಅಂತ ಹೇಳಿದ್ರೆ ದಿಸ್ ವಿಂಡ್ ಸ್ಪೀಡ್ ವಿಲ್ ಟೇಕ್ ಅಪ್ ದ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ will make them convert into the gaseous state. Wind speed actually increases the kinetic energy of the particle also antanu helbodu alva. Let's read this. We often notice that wet clothes dry fast on windy day. Actually, with increase in wind speed, particles of the water vapor present in air also move away. So actually it is not only about the kinetic energy. ಜಾಸ್ತಿ ವಿಂಡ್ ಇದೆ ಅಂತ ಹೇಳಿದ್ರೆ ಆ ಏರ್ನಲ್ಲಿರುವಂತಹ ಸರೌಂಡಿಂಗ್ ಏರ್ನಲ್ಲಿರುವಂತಹ ಹ್ಯೂಮಿಡಿಟಿ ಏನಾಗುತ್ತೆ, ಅದು ಹೊರಟೋಗ್ತಾನೆ ಇರುತ್ತೆ, ಕಾಸಿಂಗ್ ಫ್ರೆಶ್ ಏರ್ ವಿತ್ ಲೆಸರ್ ವಾಟರ್ ಪಾರ್ಟಿಕಲ್ಸ್ಗಳು. ಸೊ ಆಲ್ರೆಡಿ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಅಂತ ಹೇಳಿದ್ರೆ ಆ ಗಾಳಿ ಒಂದೇ ಕಡೆ ನಿಂತ್ಕೊಂಡಿರಲ್ಲ, ಗಾಳಿ ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ವಿಲ್ ಮೂವ್, ರೈಟ್? ಆ ಸ್ಪೀಡ್ ಇದೆ ಅದಕ್ಕೆ ಅಂತ ಹೇಳಿದ್ರೆ ಇಟ್ ವಿಲ್ ಮೂವ್ ಆಗ್ತಾ ಇದೆ. ಸೊ ಫ್ರೆಶ್ ಗಾಳಿ ಬರುತ್ತೆ, ಆ ಗಾಳಿಯಲ್ಲಿ ನೀರಿನ ಅಂಶ ಇರಲ್ಲ. ಇಟ್ ಮೀನ್ಸ್ ದಟ್ ಗಾಳಿ ಹ್ಯಾಸ್ ಲೋ ಹ್ಯೂಮಿಡಿಟಿ. ಇಟ್ ವಿಲ್ ಪಿಕ್ ಅಪ್ ದ ವಾಟರ್ ಪಾರ್ಟಿಕಲ್ಸ್ ಅಂಡ್ ಅಗೇನ್ ಇಟ್ ವಿಲ್ ಮೂವ್. So this is actually what happens with the increase in wind speed. So increase in wind speed always give a new chance for low humidity in that atmosphere. Low humidity idaga process of evaporation enagutte ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದು ನೇಚರ್ ಆಫ್ ದ ಲಿಕ್ವಿಡ್. ದಿಸ್ ಇಸ್ ಎಕ್ಸ್ಟ್ರಾ, ದಿಸ್ ಇಸ್ ನಾಟ್ ದೇ ಫಾರ್ ಯು. ಎಕ್ಸ್ಟ್ರಾ ಇದು ಏನಿದು ನೇಚರ್ ಆಫ್ ದ ಲಿಕ್ವಿಡ್ ನಲ್ಲಿ. ಸಿ ಸರ್ಟನ್ ಮಾಲಿಕ್ಯೂಲ್ಸ್ ಲೈಕ್ ಆಲ್ಕೋಹಾಲ್ ಇಟ್ಟರೆ ಅದು ಈಸಿಯಾಗಿ ಇವಾಪರೇಟ್ ಆಗಿ ಹೊರಟೋಗುತ್ತೆ. ಅದೇ ವಾಟರ್ ಪಾರ್ಟಿಕಲ್ಸ್ ಟೇಕ್ಸ್ ಇಟ್ಸ್ ಟೈಮ್. ಸೊ ಇವಾಪರೇಷನ್ ಆಲ್ಸೋ ಡಿಪೆಂಡೆಂಟ್ ಆನ್ ಮಾಲಿಕ್ಯುಲರ್ ಅಟ್ರಾಕ್ಷನ್ ಆರ್ ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ಟು ಪಾರ್ಟಿಕಲ್ಸ್. ಕಡಿಮೆ ಫೋರ್ಸ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಈಸಿಲಿ ಗೆಟ್ ಇನ್ ಟು ವೇಪರ್ ಸ್ಟೇಟ್. ಸೊ ಈ ಸರ್ಜಿಕಲ್ ಪ್ರಾಸೆಸಿಂಗ್ನಲ್ಲಿ ಬಾಡಿ ಪಾರ್ಟ್ಸನ್ನು ಕ್ಲೀನ್ ಮಾಡಲಿಕ್ಕೆ ಈಥರ್ ಅಂತ ಹೇಳುವಂತಹ ಲಿಕ್ವಿಡನ್ನು ಯೂಸ್ ಮಾಡ್ತಾರೆ. ಈಥರ್. ಓಕೆ, ದಿಸ್ ಲಿಕ್ವಿಡ್ ಇಸ್ highly volatile. The moment you keep this ether liquid on your palm and just blow it off, ಏನಾಗುತ್ತೆ, ಅದು ಈಸಿಯಾಗಿ ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಥರ್ ಇಸ್ ಒನ್ ಆಫ್ ದ highly volatile liquid. So what do you mean by volatile liquid, student? Volatile ಅಂತ ಹೇಳಿದ್ರೆ something which you can easily vaporize, something which easily gets into gaseous state ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ರಿಮೆಂಬರ್ ದೀಸ್ terminologies. again ಇದನ್ನ ಮತ್ತೆ ನೀವು ಓದ್ತೀರಾ, ಆರ್ ಬೇಸ್ಡ್ ಆನ್ ದಿಸ್ ಯು ಮೈಟ್ ಗೆಟ್ ಸರ್ಟನ್ ಕ್ವೆಶನ್ಸ್ ಆಸ್ ವೆಲ್. ಆಲ್ ರೈಟ್. ಸೊ ಇಲ್ಲಿ ಏನು ಹೇಳ್ತಾರೆ ಅವರು, ಆಲ್ಕೋಹಾಲ್ ಇವಾಪರೇಟ್ಸ್ ಎಟ್ ಅ ಫಾಸ್ಟರ್ ರೇಟ್ ದ್ಯಾನ್ ವಾಟರ್. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಸೊ ಇಟ್ಸ್ ಮೇಜರ್ಲಿ ಡ್ಯೂ ಟು ಇಂಟರ್ ಪಾರ್ಟಿಕಲ್ ಫೋರ್ಸ್. ಆಲ್ಕೋಹಾಲ್ನಲ್ಲಿ ಲೆಸ್ ಇಂಟರ್ ಪಾರ್ಟಿಕಲ್ ಫೋರ್ಸ್, ಈಸಿಲಿ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಗ್ಯಾಸ್. ಇನ್ ವಾಟರ್ ಇಂಟರ್ ಪಾರ್ಟಿಕಲ್ ಫೋರ್ಸ್ ಇಸ್ ಕ್ವೈಟ್ ಸ್ಟ್ರಾಂಗರ್. Hence, compared to alcohol, water cannot be easily vaporize ಅಂತ ಹೇಳ್ತೀವಿ ನಾವು. Now let's get into the important part of this lesson. This question is also very, very important. They'll ask, what is the difference between boiling and evaporation? So, point number 1, boiling occurs only when the liquid is heated to a certain fixed temperature. So, boiling anta ಹೇಳುವಂತದ್ದು ಯಾವಾಗ ಆಗುತ್ತೆ, when the liquid is heated to a specific temperature. Okay, so it is called as boiling point of that liquid. Evaporation can take place. Evaporation ಗೆ ನೀವು ಎನರ್ಜಿನ ಪ್ರೊವೈಡ್ ಮಾಡಬೇಕಾಗಿಲ್ಲ. Evaporation happens by its own, but boiling will not happen by its own. Boiling of the liquid, if it has to happen, you have to raise the temperature to a particular point, and you call that point as what? Boiling point. So number 1 is clear. Let's look into the number 2. Boiling takes place at a specific temperature known as boiling point. Evaporation takes place at all the temperature or at any temperature below the boiling point. There is no specification with respect to the temperature. This is a second difference. Third difference, no, boiling occurs from the surface as well as below the surface, and a bulk phenomenon ಅಂತ ಹೇಳ್ಬೋದು ನಾವು. So boiling is a bulk phenomenon, right? Boiling anta ಹೇಳುವಂತದ್ದು throughout the surface of the liquid ಆಗಿರುತ್ತೆ. Inside the liquid ಕೂಡ ಇದು ಆಗುತ್ತೆ, ಫೇಸ್ ಚೇಂಜ್ ಆಗುತ್ತೆ, ವಾಟರ್ಗಳು ಗ್ಯಾಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ evaporation happens only in the surface. So boiling is a bulk phenomenon. Evaporation is a surface phenomenon. It occurs only on the surface of the
ವಾಟರ್ ಪಾರ್ಟಿಕಲ್, ಬಲ್ಕ್ ಅಲ್ಲಿ ಆಗಲ್ಲ. ನೆಕ್ಸ್ಟ್ ಫಿಸಿಕಲ್ ಕಂಡೀಷನ್, ಬಾಯ್ಲಿಂಗಿಗೆ ಫಿಸಿಕಲ್ ಕಂಡೀಷನ್ಸ್ ಯಾವುದೆಲ್ಲ ನಾವು ಇವಾಗಷ್ಟೇ ಫ್ಯಾಕ್ಟರ್ಸ್ನ ಓದಿದ್ವಿ ಅಲ್ಲ, ಸರ್ಫೇಸ್ ಏರಿಯಾ, ವಿಂಡ್ ಎನರ್ಜಿ ಆರ್ ವಿಂಡ್ ಸ್ಪೀಡ್, ಟೆಂಪ್ರೇಚರ್ ಇಸ್ ಅ ಫ್ಯಾಕ್ಟರ್, ಬಟ್ ಅಪಾರ್ಟ್ ಫ್ರಮ್ ಟೆಂಪ್ರೇಚರ್, ಸರ್ಫೇಸ್ ಏರಿಯಾ, ವಿಂಡ್ ಸ್ಪೀಡ್, ದೆನ್ ಏನೆಲ್ಲ ಓದಿದ್ವಿ, ನೇಚರ್ ಆಫ್ ದ ಫೋರ್ಸ್ ಆಲ್ಸೋ ಮೇ ಬಿ ಇಟ್ ಈಸ್ ಅ ಇಟ್ ಡಿಪೆಂಡ್ಸ್ ಆನ್ ದ ಬಾಯ್ಲಿಂಗ್ ಪಾಯಿಂಟ್. ಈ ಸರ್ಫೇಸ್ ಏರಿಯಾ ಇಸ್ ನಾಟ್ ಅಫೆಕ್ಟಿಂಗ್ ದ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸರ್ಫೇಸ್ ಏರಿಯಾ ಟೆಂಪ್ರೇಚರ್ ಅಂತ ಹೇಳುವಂಥದ್ದು ಸ್ಪೆಸಿಫಿಕ್ ಟೆಂಪ್ರೇಚರ್ ಅದಾಗುತ್ತೆ ಹೊರತು ಯಾವುದೇ ಇತರ ಟೆಂಪ್ರೇಚರ್ಗಳು ಬಾಯ್ಲಿಂಗ್ ಅನ್ನು ಅಫೆಕ್ಟ್ ಮಾಡಲ್ಲ, ರೈಟ್? ಈ ಟೆಂಪ್ರೇಚರ್ ಆ ಸ್ಪೆಸಿಫಿಕ್ ಟೆಂಪ್ರೇಚರ್ ಅಲ್ಲಿ ಬಾಯ್ಲಿಂಗ್ ಆಗುತ್ತೆ ಹೊರತು ಎನಿ ಟೆಂಪ್ರೇಚರ್ ವಿಲ್ ನಾಟ್ ಅಫೆಕ್ಟ್ ದ ಬಾಯ್ಲಿಂಗ್ ಪ್ರಾಸೆಸ್. ಸೊ ಹಾಗಾಗಿ ಅವ್ರು ಬರ್ತಿದ್ದಾರೆ ಅದನ್ನ. ಆಮೇಲೆ ವಿಂಡ್ ಸ್ಪೀಡ್ ಅಂತೂ ಸ್ವಲ್ಪನೂ ಕೂಡ ಇಂಪ್ಯಾಕ್ಟ್ ಅನ್ನ ತಗೊಂಡ್ ಬರಲ್ಲ ಯಾವುದ್ರ ಮೇಲೆ, ಬಾಯ್ಲಿಂಗ್ ಪಾಯಿಂಟ್ ಮೇಲೆ. ಬಟ್ ಇವಾಪರೇಷನ್ ಅಲ್ಲಿ ನಾನು ಹೇಳಿದ್ನಲ್ಲ, physical conditions such as surface area, wind speed, temperature, humidity also has no effect here but shows impact here. Lower the humidity, easier or faster will be the process of evaporation. Next point bandu, no cooling is caused by boiling. That is the very very true. Boiling liquid ge kai hididre boils barutte hortu cooling antu agalla. So ಕೂಲಿಂಗ್ ಎಫೆಕ್ಟ್ ಯಾರು ತಗೊಂಡು ಬರ್ತಾರೆ, ಇವಾಪರೇಷನ್ ಪ್ರಾಸೆಸ್ ತಗೊಂಡು ಬರುತ್ತೆ. ಸೊ ಕೂಲಿಂಗ್ ಹ್ಯಾಪನ್ಸ್ ಹಿಯರ್, ದೇ ವಿಲ್ ನಾಟ್ ಬಿ ಎನಿ ಕೂಲಿಂಗ್ ಪ್ರಾಸೆಸ್. 5 ಪಾಯಿಂಟ್ಸ್ ಅನ್ನು ನೀವು ಇಲ್ಲಿ ನೋಟ್ ಡೌನ್ ಮಾಡಬಹುದು. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ನೇಚರ್ ಆಫ್ ದ ಲಿಕ್ವಿಡ್ ಅಂದರೆ ನೇಚರ್ ಆಫ್ ದ ಇಂಟರ್ ಪಾರ್ಟಿಕಲ್ ಫೋರ್ಸ್ will be it is a big matter even in boiling point as well as in evaporation. ಫೋರ್ಸ್ ಏನಾದರೂ ಕಡಿಮೆ ಇತ್ತು, ಲೈಕ್ ಆಲ್ಕೋಹಾಲಿಗೆಲ್ಲ ಅಂತೆಲ್ಲ ಕ್ವಿಕ್ಕಾಗಿ ಬಾಯ್ಲ್ ಆಗುತ್ತೆ, ಕ್ವಿಕ್ಕಾಗಿ ಇವಾಪರೇಟ್ ಆಗುತ್ತೆ. ಅದೇ ಫೋರ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಟೈಮ್ ಟು ಬಾಯ್ಲ್, ಲೈಕ್ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ವೇಟ್ ಮಾಡಬೇಕು, ಬಾಯ್ಲ್ ಮಾಡಬೇಕು ವಾಟರ್ನ ಅಂತ ಹೇಳಿದ್ರೆ ಕ್ವಿಕ್ ಆಗೋದು ಇವಾಪರೇಟ್ ಆಗಲ್ಲ, ರೈಟ್? ಸೊ ಇನ್ ದ್ಯಾಟ್ ಸೆನ್ಸ್ ಎರಡಕ್ಕೂ ಕೂಡ ಸೇಮ್ ಫ್ಯಾಕ್ಟರ್ ಅಪ್ಲಿಕೇಬಲ್ ಆಗುತ್ತೆ. ಯಾವುದು, ನೇಚರ್ ಆಫ್ ದ ಲಿಕ್ವಿಡ್ ಅಂತ ಹೇಳಿ ಬಂದಾಗ, ನೇಚರ್ ಆಫ್ ದ ಲಿಕ್ವಿಡ್ ಇಸ್ it is something which is applicable for boiling and also evaporation. ಹಾಗಾಗಿ ಅದನ್ನ ಆ ಪಾಯಿಂಟ್ ಅನ್ನ ಕಂಪ್ಯಾರಿಸನ್ ಅಲ್ಲಿ ತಗೊಂಡು ಬರಬೇಡಿ. ಕಂಪ್ಯಾರಿಸನ್ ಅಲ್ಲಿ ಯಾವಾಗಲೂ ಕೂಡ ಡಿಫ್ರೆನ್ಸ್ ಅನ್ನ ಹುಡುಕಿ, ಸಿಮಿಲಾರಿಟಿ ಅಲ್ಲ. ಆಲ್ ರೈಟ್, ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನು ದಟ್ಸ್ ಇಟ್. ಸೊ ಧನ್ಯವಾದಗಳು ಅಂತ ಹೇಳುವ ಸ್ಲೈಡ್ ಇದು. ಐ ಹೋಪ್ ದ ಪ್ರಾಸೆಸ್ ಆಫ್ ಇವಾಪರೇಷನ್ ಆರ್ ದ ಡೆಫಿನೇಷನ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಆಗಿರ್ಬೋದು, ಇಲಸ್ಟ್ರೇಷನ್ಸ್ ಆಗಿರ್ಬೋದು ಕ್ಲಿಯರ್ ಇದೆ ಅಂತ ಹೇಳಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ನಿಮಗೆ ಅಪ್ಲಿಕೇಬಲ್ ಲೆವೆಲ್ ಆಫ್ ಕ್ವೆಶನ್ಸನ್ನು ಕೇಳ್ತಾರೆ. ಯಾಕೆಂದರೆ ಇವಾಪರೇಷನ್ ಇಸ್ ಅ ಕಾಮನ್ ಫಿನಾಮಿನನ್, ನಿಮ್ಗೆ ಜಾಸ್ತಿ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ಬೋದು. ಸೊ ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಫಸ್ಟ್ ಲೆಟ್ಸ್ ಡೂ ಒನ್ ಥಿಂಗ್, ಲೆಟ್ಸ್ ಡಿಸ್ಕಸ್ ದಿ ಇನ್ಟೆಕ್ಸ್ಟ್ ಕ್ವೆಶನ್ ವಿಚ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್, okay, in our next class. So till then, bye, take care.